ಗೆದ್ದ. ಈಗ ಭರ್ತಿ ಅಂದ್ರೆ ಪೂರ್ಣ ಲಾಸ್ಟ್ ಒಂದು ವಿಶ್ವಾಸದಲ್ಲಿ ಅದ. ಯಾಕಂದ್ರೆ ಈಗ ಇನ್ನೊಂದು ಪಂಚ್ ಗೆದ್ರೆ ಆಯ್ತು, ಅವರು 18 ಆಗ್ತಾರೆ, ಅವರು ಏನಪ್ಪ ಅಂದ್ರೆ ಪ್ಲೇ ಆಫ್ ಹೋಗ್ತಾರೆ. ಹೀಗಾಗಿ ಗೆಲ್ಲೋದು ಒಂದು ಬೇಕಾಗಿದೆ ಮುಂದಿನ 2 ಪಂದ್ಯಗಳೆಲ್ಲ. ಆದ್ರೆ ಮುಂದಿನ 2 ಅಥವಾ 3 ಪಂದ್ಯಗಳು ಸೋತ್ರ ಔಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅದು ಭಯ ಅನ್ನೋದು ಇಲ್ಲಂತಲ್ಲ. ಆದರೂ ಒಂದು ಸ್ವಲ್ಪ ಈ ಸಲ ಅಂಕಗಳ ಕೌಂಟ್ ಮಾಡುವಂಥದ್ದು, ಅದೇ ಕಾಲಕ್ಕೆ ರನ್ ರೇಟ್ಗಳನ್ನ ಕೌಂಟ್ ಮಾಡುವಂಥದ್ದು ಯಾವ ಸಲ ಇಲ್ಲ ಬೆಂಗಳೂರು ಹೆಚ್ಚು ಕಡಿಮೆ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಹಿಂದಿನ ಪಂದ್ಯಗಳು ನೋಡಿದರೆ ಭಾಳ ಕಷ್ಟಪಡ್ತಿದ್ದರು ಬೆಂಗಳೂರವರು. ಇನ್ನು ಪಂಜಾಬ್ ಕಿಂಗ್ಸ್ ಅವರು ಏನಪ್ಪ ಅಂತಂದರೆ ಡೆಲ್ಲಿ ಮತ್ತು ಮುಂಬೈ ಜೊತೆ ಆಡೋದು 17 ಅಂಕ ಮುಟ್ಟಿದ್ದಾರೆ ಈಗಾಗಲೇ. ಅದರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ವಿಶ್ವಾಸದಲ್ಲಿದ್ದಾರೆ. ಯಾಕಪ್ಪ ಅಂದ್ರೆ 3ನೇ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಇನ್ನೊಂದು ಪಂದ್ಯ ಗೆದ್ದರು 17 ಅಂಕ ಬೆಳೀತಾರೆ. ಇನ್ನು 2 ಪಂದ್ಯ ಗೆದ್ರಂತೆ ಮುಗಿದು ಹೋಗಿಬಿಡ್ತು, ಫೈನಲ್ಗೆ ಹೋಗಿ ಬಿಡ್ತಾರೆ ಅವರು. ಇವರು ಇದ್ದಂಥವ್ರು ನಮ್ಮ ಪಂಜಾಬ್ ಕಿಂಗ್ಸ್ ಇದ್ದವರು. ಇನ್ನು ಮುಂಬೈ ಇಂಡಿಯನ್ಸ್ ಇನ್ನೂ 2 ಪಂದ್ಯಗಳಿದ್ದಾವೆ ಪಂಜಾಬ್ ಮತ್ತು ಡೆಲ್ಲಿ ಜೊತೆಗೆ. ಇದ್ರಾಗ ಈಗಾಗಲೇ 4 ಪಂದ್ಯ ಸೋತಿದ್ದಾರೆ ಆರಂಭಿಕ ಹಂತದೊಳಗೆ. ನಂತರದಲ್ಲಿ ಮತ್ತೆ ಪುಟ್ಟು ಗೆದ್ದು ಬಂದಾರೆ, 6 ಪಂದ್ಯ ಗೆದ್ದ. ಹಾರ್ದಿಕ್ ಪಾಂಡ್ಯ ಮುಂದಿನ 2 ಪಂದ್ಯಗಳನ್ನು ಗೆಲ್ಲಬಹುದಾ? ಹೀಗಾಗಿ ಮುಂಬೈ ಇಂಡಿಯನ್ಸ್ 2 ಪಂದ್ಯಗಳನ್ನು ಗೆದ್ದರೆ ಮಾತ್ರ ಪ್ಲೇ ಆಫಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಟಾಪ್ 4ದೊಳಗೆ 2 ಪಂದ್ಯ ಗೆಲ್ಲಲಿಕ್ಕಂದ್ರೆ ಇಲ್ಲ ಮುಂಬೈ ಇಂಡಿಯನ್ಸ್ ಪರಿಸ್ಥಿತಿ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇವರು ಸಹಿತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 11 ಪಂದ್ಯ ಹೇಳಿದ್ರೆ 2 ಅದಾವೆ ಅವರು. ಅದರಲ್ಲಿ 2ರಲ್ಲೇನೂ 2 ಗೆಲ್ಲಬೇಕಂತ ಪರಿಸ್ಥಿತಿ ಇದೆ. ಏನು ಸೋಲಾಯಿತು ಮಳೆಯಿಂದ ನಿಂತಪ್ಪ ಅಂದ್ರೆ ಆಗ ರನ್ ರೇಟ್ ಮೇಲೆ ತೊಗೊಳ್ಳೋಂಥ ಪ್ರಸಂಗ ಬರಬಹುದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಆನಂದ ಕೋಲ್ಕತ್ತಾ ನೈಟ್ ರೈಡರ್ಸ್ 2